ಮೇಜರ್ ಮನೆ ಅಲ್ಲದಿದ್ದರೆ ನಾಯಿಯೂ ಹೋಗುತ್ತಿರಲಿಲ್ಲ. ಕೇರಳ ಸಿಎಂ ಹೇಳಿಕೆಗೆ ವ್ಯಾಪಕ ಆಕ್ರೋಶ. ಕ್ಷಮೆ ಯಾಚಿಸಲು ಅಚ್ಯುತಾನಂದನ್ ನಕಾರ. ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿ ಶಿವಸೇನಾ ವರಿಷ್ಠ ಬಾಳಾ ಠಾಕ್ರೆ ಆಗ್ರಹ. ಪಾಕ್ ವಿರುದ್ಧ ಗುಡುಗು. ಮುಂಬೈ ಹೈಕೋರ್ಟ್ ಬಳಿ ಮೃತದೇಹ ಇರುವ ಕಾರ್ ಪತ್ತೆ. ಸೂಟ್ಕೇಸ್ನಲ್ಲಿ ಬಚ್ಚಿಟ್ಟಿದ್ದ ಶವ. ವಾಣಿಜ್ಯ ನಗರದಲ್ಲಿ ಇನ್ನೂ ಮರೆಯಾಗದ ಉಗ್ರರ ಕರಿಛಾಯೆ. ಗುಲ್ಬರ್ಗಾದ ನಾಗನಹಳ್ಳಿಯಲ್ಲಿ ನಾಡಗೀತೆಗೆ ಅಗೌರವ. ಎದ್ದು ನಿಲ್ಲದ ಸಚಿವರು, ಅಧಿಕಾರಿಗಳು. ಸಿಎಂ ಎದುರೇ ನಡೆದ ಅಚಾತುರ್ಯ. ಮುಂಬೈ ಷೇರುಪೇಟೆಯಲ್ಲಿ ಕರಡಿ ಕುಣಿತ. ಆರಂಭದಲ್ಲೇ 235 ಅಂಶಗಳ ಕುಸಿತ. ಹೂಡಿಕೆದಾರರಲ್ಲಿ ಆತಂಕದ ಕರಿನೆರಳು. ನೀವು ನೋಡ್ತಾ ಇದ್ದೀರಾ ಟಿವಿ9 ನ್ಯೂಸ್. ನಾನು ರಹಮಾನ್ ಹಾಸನ್. ಮುಂಬೈನಲ್ಲಿ ಭಯೋತ್ಪಾದನೆಯ ಕರಿಛಾಯೆ ಇನ್ನೂ ಕೂಡ ಮುಂದುವರೆದಿದೆ. ಬಾಂಬೆ ಹೈಕೋರ್ಟ್ ಬಳಿ ಮೃತದೇಹ ಹೊಂದಿರುವ ಫೋರ್ಡ್ ಐಕಾನ್ ಕಾರೊಂದು ಇಂದು ಪತ್ತೆಯಾಗಿದೆ. ಕಾರಿನಲ್ಲಿನ ಶವವನ್ನು ಸೂಟ್ಕೇಸ್ನಲ್ಲಿ ಬಚ್ಚಿಟ್ಟಿರುವುದು ತೀವ್ರ ಕುತೂಹಲವನ್ನು ಮೂಡಿಸಿದೆ. ಆದರೆ ಶವದ ಗುರುತು ಇನ್ನೂ ತಿಳಿದುಬಂದಿಲ್ಲ. ಇದು ಉಗ್ರರು ಬಳಸಿದ ಕಾರ್ ಇದ್ದಿರಬಹುದೆಂಬ ಶಂಕೆ ವ್ಯಕ್ತವಾಗಿದ್ದು, ಪೊಲೀಸರು ಈ ಕುರಿತು ತನಿಖೆ ಆರಂಭಿಸಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ಕಾರ್ನಲ್ಲಿ ಹುದುಗಿಸಿಟ್ಟಿದ್ದಂತಹ ಶವ ಯಾರ್ದು ಅನ್ನೋದೇನಾದ್ರೂ ಹೆಚ್ಚಿನ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಏನಿದೆ ಮಾಹಿತಿ ಈಗ? ರಹಮಾನ್, ಇದೇನು ಮುಂಬೈಯ ಗಲಭೆ ಒಂದು ರೀತಿ ತಣ್ಣಗಾಯ್ತು ಅಂತಕ್ಕಂಥ ಒಂದು ಭಾವನೆ ಬರ್ತಿತ್ತು. ಅದೇ ಸಂದರ್ಭದಲ್ಲಿ ಮುಂಬೈನ ಹೈಕೋರ್ಟ್ ಸಮೀಪದ ಕಾರ್ನಲ್ಲಿ ಶವ ಸಿಕ್ತು. ಈಗ ಹೊಸ ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ. ಅಂದ್ರೆ ಈಗ ಪೊಲೀಸರು ಈ ಶವ ಎಷ್ಟು ದಿನಗಳ ಹಿಂದೆ ಏನು ಪತ್ತೆ ಆಗಿತ್ತು ಅಥವಾ ಎಷ್ಟು ದಿನಗಳ ಹಿಂದೆ ಇವ್ರನ್ನ ಕೊಲ್ಲಲಾಗಿತ್ತು ಅಂತಕ್ಕಂಥ ಅಂಶಗಳನ್ನ ಪತ್ತೆಸ್ತಾ ಇದ್ದಾರೆ. ಯಾಕೆಂದ್ರೆ ಅದು ಗೊತ್ತಾದ್ರೆ ಮಾತ್ರ ಇದು ಉಗ್ರರ ಕೃತ್ಯವೋ ಅಥವಾ ಬೇರೆ ಏನಾದ್ರೂ ಒಂದು ಮರ್ಡರ್ ಮಿಸ್ಟ್ರಿ ಇದರ ಹಿಂದೆ ಇದೆ ಅಂತಕ್ಕಂಥ ಒಂದು ಅಂಶ ಬೆಳಕಿಗೆ ಬರುತ್ತೆ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಏನು ಇಂತಹ ಗಲಭೆಗಳನ್ನು ಉಪಯೋಗಿಸಿಕೊಂಡು ಕೆಲವು ದುಷ್ಕರ್ಮಿಗಳು ಕೂಡ ತಮಗೆ ಆಗದವ್ರನ್ನ